2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಊಟ ಮಾಡೋದು ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡ್ತಾರೆ, ಅಡುಗೆನೂ ಮಾಡಾಕ್ತಾರೆ. ಯಾಕಂದ್ರೆ ತಾಯಿಯ ಗುಣ ಅಲ್ವಾ, ತಾಯಿ ಅಡುಗೆ ಮಾಡಾಕ್ತಾರೆ. ಅದರಿಂದ ಶೆಫ್ ಆಗ್ಬೋದು, ಒಳ್ಳೆ ಅಡುಗೆ ಶೆಫ್ ಆಗ್ಬೋದು, ಒಳ್ಳೆ 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲೆಲ್ಲ ಕೆಲಸ ಸಿಕ್ಬಿಡ್ತದೆ. ಆಮೇಲೆ ಮೊದಲೇ 2ನೇ ನಂಬರಲ್ಲಿ ಹುಟ್ಟಿರೋರ್ನ ನಾವು ನೀರು ಅಂತ ಕರಿತೀವಿ. ನೀರು ಥರ ಇರ್ತಾರೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಅಂತ. ಸಮುದ್ರದಲ್ಲಿ ಹೋಗುತ್ತಲ್ಲ ದೊಡ್ಡ ದೊಡ್ಡ 10,000 ಜನನ ಕರ್ಕೊಂಡು ಹೋಗ್ತಕ್ಕಂಥ ಸಮುದ್ರದಲ್ಲಿ ಹೋಗ್ತಕ್ಕಂಥ ಹಡಗು, ಆ ಹಡಗಲ್ಲಿ 5 ಸ್ಟಾರ್ ಹೋಟ್ಲು 7 ಸ್ಟಾರ್ ಹೋಟ್ಲೆಲ್ಲ ಇರ್ತದೆ. 10,000 ಜನ ಇರೋ ಜಾಗದಲ್ಲಿ 5 ಸ್ಟಾರ್ ಹೋಟ್ಲು 7 ಸ್ಟಾರ್ ಹೋಟ್ಲಲ್ಲೇ ಇರ್ತದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರ್ತದಲ್ಲ, ಆ ಥರ ಜಾಗದಲ್ಲಿ ಅದರಲ್ಲಿ ವರ್ಕ್ ಮಾಡ್ಬೋದು. ಹಡಗಿನ ಸಂಬಂಧವಾಗಿ ವರ್ಕ್ ಮಾಡ್ಬೋದು. ಹಡಗಂದ್ರೆ ಹಡಗನ ಇಂಜಿನಿಯರಿಂಗ್ ಇದೆಯಲ್ಲ, ಹಡಗಿನ ಇಂಜಿನಿಯರಿಂಗು. ಆಮೇಲೆ ಒಳಗಡೆ ಹಡಗಿನ ಒಳಗೆ ಅಂದ್ರೆ ನೀರಿನ ಮೇಲೆ ಹೋಗೋದು ಹಡಗು, ನೀರಿನ ಒಳಗಡೆ ಹೋಗುತ್ತಲ್ಲ ಸಬ್ಮೆರಿನ್, ಆ ಸಬ್ಮೆರಿನ್ ರಿಲೇಟೆಡ್ ಇಂಜಿನಿಯರಿಂಗ್ ಓದ್ಬೋದು ಇವರು. ಓದ್ಬಿಟ್ಟು ನೀರಲ್ಲಿ ಸಬ್ಮೆರಿನ್ ಒಂದ್ಸತಿ ಹೋಯ್ತು ಒಳಗಡೆ ಅಂದ್ರೆ, ನೀರಿನ ಒಳಗಡೆ ಹೋಯ್ತು ಅಂದ್ರೆ 1 ತಿಂಗಳಾಗುತ್ತೆ ಮತ್ತೆ ಅವ್ರು ವಾಪಸ್ ಬರಕ್ಕೆ. ಆ ಥರ, ಯಾಕಂದ್ರೆ ಆ ಥರ ವಿಷಯಗಳಲ್ಲಿ ಕೂಡ ನೀರಿನ ಸಂಬಂಧ, ಸಮುದ್ರ ಸಂಬಂಧವಾದಂಥ ವಿಷಯಗಳಲ್ಲಿ ಓದ್ಬೋದು. ಆ ಥರ ಉದ್ಯೋಗಗಳನ್ನ ಇವ್ರು ಮಾಡ್ಬೋದು. ಅದು ಸರ್ಕಾರಕ್ಕೆ ರಿಲೇಟೆಡ್ ಸೆಕೆಂಡ್ ಪ್ರಿಯಾರಿಟಿ, ಅದನ್ನು ಮಾಡ್ಬೋದು.